ದಕ್ಷಿಣದಲ್ಲಿ ಹಳೆ ಬೇರು ಹೊಸ ಚಿಗುರು ಅಖಾಡ ಸಿದ್ಧವಾಗಿದೆ. ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂತಹ ಬಿಕೆ ಹರಿಪ್ರಸಾದ್ ಅವರಿದ್ರೆ, ಮತ್ತೊಂದು ಕಡೆ 28 ವರ್ಷ ವಯಸ್ಸಿನ ಯುವ ನಾಯಕ ತೇಜಸ್ವಿ ಸೂರ್ಯ ಅವರು ಅಖಾಡದಲ್ಲಿರುವಂಥದ್ದು. ಹೀಗಾಗಿಯೇ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸಿಕೊಂಡಿರುವಂತಹ ದಕ್ಷಿಣದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಯಾವ ರೀತಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ, ಜೊತೆಗೆ ಬಿಜೆಪಿ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ಮತದಾರನ ಮನಸ್ಥಿತಿ ಇದೆ, ಈ ಎಲ್ಲಾ ಮಾಹಿತಿಯನ್ನ ನಾನು ನಿಮಗೆ ನೀಡ್ತೇನೆ. ಡೇ ವಿತ್ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ. TV5 ನ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಬಿಕೆ ಹರಿಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಬೆಳಗ್ಗೆ ದೊಡ್ಡ ಗಣಪತಿ ದೇವಸ್ಥಾನದಿಂದ ಶುರು ಆಯಿತು. ಕಾರ್ಯಕರ್ತರ ಉತ್ಸಾಹ ಮತ್ತು ಜನಸಾಮಾನ್ಯರ ಉತ್ಸಾಹ ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಸುತ್ತೆ. ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಜನ? ನೀವು ಯಾವ ಆಶಯಗಳನ್ನ ಇಟ್ಕೊಂಡು ಜನರ ಬಳಿ ಹೋಗ್ತಿದ್ದೀರಿ ಅಂತ? 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ದೇಶಕ್ಕಾಗಿರ್ತಕ್ಕಂಥ ಅನಾಹುತ, ಇದು ಭಾಳ ಪ್ರಬುದ್ಧ ಮತದಾರ ಇರ್ತಕ್ಕಂಥ ಕ್ಷೇತ್ರ. ಈ ಜನ ದಿನನಿತ್ಯ ನೋಡ್ತಾರೆ, ಆಗುವಗಳ ಬಗ್ಗೆ ಚಿಂತನೆ ಮಾಡ್ತಾರೆ. ಜಾಗೃತರಾಗಿರ್ತಕ್ಕಂಥ ಮತದಾರರು ಮೋದಿಯವರ ವಿರುದ್ಧ ಓಟ್ ಕೊಡ್ತಾರೆ ಅನ್ನೋದು ನನಗೆ ಭಾಳ ನಂಬಿಕೆ ಇದೆ. ಯಾಕಂದರೆ ಜನರ ಉತ್ಸಾಹ ಮತ್ತು ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ. ಕ್ಷೇತ್ರದಲ್ಲಿ ಮೋದಿ ಅವರ ಅಲೆ ಹೆಚ್ಚಾಗಿದೆ ಅನ್ನುವಂಥ ಒಂದು ಟಾಕ್ ಈಗ ಇದೆ. ಜೊತೆಗೆ ಮೋದಿ ಅವರು ಸಹ ರಾಜ್ಯಕ್ಕೆ ಬಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದೊಂದು ಗಾಳಿ ಗೋಪುರ ಅಷ್ಟೇ. ಆಚಾರ ಅಲೆ ಎಲ್ಲ ಅಸೆಂಬ್ಲಿ ಚುನಾವಣೆಯಲ್ಲೂ ಹಾಗೆ ಹೇಳಿದ್ರು, ಏನೂ ಮಾಡೋಕ್ಕಾಗಲಿಲ್ಲ. ಕಡೆಗೆ ಡ್ಯಾನ್ಸ್ ಮಾಡಿ ಹೋದ್ರು. ಬುಲ್ ಟೆಂಪಲ್ ಇಂದ ಪ್ರಾರಂಭವಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರ ಪ್ರಚಾರ ಈಗ ಉಮಾ ಟಾಕೀಸ್ ವರೆಗೂ ಹೋಗುತ್ತೆ. ಜೊತೆಗೆ ಬೈಕ್ ರ್ಯಾಲಿ ಮೂಲಕ ಜನರನ್ನ ತಲುಪುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿಯಾಗಿ ಜನರಿಗೆ ಸಹಾಯವನ್ನ ಮಾಡಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡೋದ್ರ ಜೊತೆಗೆ ನಮಗೆ ಮತವನ್ನ ಹಾಕಿ ಮತ್ತಷ್ಟು ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಬಿಕೆ ಹರಿಪ್ರಸಾದ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಬುಲ್ ಟೆಂಪಲ್ ಇಂದ ಆರಂಭವಾಗಿರುವಂತಹ ಒಂದು ಪ್ರಚಾರ ಎಲ್ಲಿವರೆಗೂ ಅಂತಿಮವಾಗುತ್ತೆ ಅನ್ನುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ನೀಡ್ತೇನೆ. ಬಿಕೆ ಹರಿಪ್ರಸಾದ್ ಅವರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಿ ಬಂದಂತಹ ಈಗ ಪ್ರೆಸ್ ಕ್ಲಬ್ಗೆ ಬಂದಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇದೆ ಪತ್ರಕರ್ತರ ಜೊತೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಹೆಚ್ಚಿನ ಮಾಹಿತಿ, ಅಂದ್ರೆ ತಮ್ಮ ಅನುಭವಕ್ಕೆ ಸಿಕ್ಕಂತಹ ಒಂದು ಮಾಹಿತಿಯನ್ನ ಪತ್ರಕರ್ತರ ಜೊತೆಗೆ ಹಂಚಿಕೊಳ್ತಾರೆ. ಜೊತೆಗೆ ಈ ಬಾರಿ ಗೆಲ್ಲೋದಕ್ಕೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಹಿತಿಯನ್ನ ಇಲ್ಲಿ ಪತ್ರಕರ್ತರ ಸಂವಾದದಲ್ಲಿ ನೀಡ್ತಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಕಣದಲ್ಲಿದ್ದೇನೆ. ಈ ಕಣಕ್ಕೆ ಬರುವ ಮೊದಲು ಹಲವಾರು ಊಹಾಪೋಹಗಳಿದ್ದಿದ್ದು, ತದನಂತರ ನನ್ನ ಆಯ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಆಯಿತು. ಬೆಂಗಳೂರು ದಕ್ಷಿಣ ಕ್ಷೇತ್ರ, ಬೆಂಗಳೂರು, ಅದರಲ್ಲೂ ಸಹ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇಡೀ ಪ್ರಪಂಚದಲ್ಲೇ ಜಗತ್ ಪ್ರಸಿದ್ಧವಾಗಿರತಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೆಂಗಳೂರು ನಗರದಲ್ಲಿ ರಾಜೀವ್ ಗಾಂಧಿಯವರು 85ನೇ ಇಸ್ವಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಒಂದು ಹಬ್ ಅಂತ ಏನು ಮಾಡಬೇಕು ಅಂತ ಅವರು ತೀರ್ಮಾನ ತೆಗೆದುಕೊಂಡು ಇಲ್ಲಿ ಹಲವಾರು ಮಾಹಿತಿ ತಂತ್ರಜ್ಞಾನದ ಕಂಪನಿಗಳು ಬಂದಾಗ ನಿಧಾನವಾಗಿ ಅದು 2000 ಇಸ್ವಿ ಅಷ್ಟೊತ್ತಿಗೆ ಇಡೀ ಪ್ರಪಂಚದಲ್ಲೇ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಬಹಳ ಪ್ರಸಿದ್ಧವಾಯಿತು.
ಬೆಂಗಳೂರು ನಗರ ಮೊಟ್ಟ ಮೊದಲನೇ ಬಾರಿಗೆ ಕೆಂಪೇಗೌಡರು ಮತ್ತು ಟಿಪ್ಪು ಸುಲ್ತಾನ್ ರವರ ಕಾಲದಿಂದಲೂ ಸಹ ಸಿಲ್ಕ್ ಸಿಟಿ ಅಂತ ಹೇಳಿ ಬಹಳ ಫೇಮಸ್ ಇತ್ತು, ಬಹಳ ಜಗತ್ ಪ್ರಸಿದ್ಧವಾಗಿತ್ತು. ಸಿಲ್ಕ್ ನಂತರ 1907ನೇ ಇಸ್ವಿನಲ್ಲಿ ಜೆ.ಡಿ. ಟಾಟಾರವರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ತಂದಾಗ 1930ನೇ ಇಸ್ವಿನಲ್ಲಿ ಸರ್ ಸಿ.ವಿ. ರಾಮನ್ ರವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದಾಗ ಅದು ಸೈನ್ಸ್ ಸಿಟಿ ಆಯಿತು. ಫ್ರಮ್ ಸಿಲ್ಕ್ ಟು ಸೈನ್ಸ್ ಆಯಿತು. ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಹಲವಾರು ಸಾರ್ವಜನಿಕ ಉದ್ಯಮಗಳಲ್ಲಿ ಬಂದಾಗ ಅಲ್ಲಿ ಎಂ ಎ ಕೃಷ್ಣಪ್ಪನವರ ಒಂದು ಮಿಲ್ಕ್ ಫೆಡರೇಷನ್ ಮೂಲಕ ಬೆಂಗಳೂರು ಡೈರಿ ಬಂದಾಗ ಸಿಲ್ಕ್ ಟು ಸೈನ್ಸ್, ಸೈನ್ಸ್ ಟು ಮಿಲ್ಕ್ ಆಯಿತು. ತದನಂತರ ರಾಜೀವ್ ಗಾಂಧಿ ಅವರು ಬಂದು ಅದನ್ನು ಸಿಲಿಕಾನ್ ಸಿಟಿ ಅಂತ ಆಯಿತು. ಇವತ್ತು ಕ್ಯಾಲಿಫೋರ್ನಿಯಾ ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಆದ್ದರಿಂದ ಏನು ಕೇಂದ್ರದಲ್ಲಿ 5 ವರ್ಷಗಳ ಕಾಲ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು, ಅದು ಬೆಂಗಳೂರಿಗೇನು ಸಂಬಂಧ ಇಲ್ಲ ಸ್ಮಾರ್ಟ್ ಸಿಟಿ, ಯಾಕಂದ್ರೆ ಬೆಂಗಳೂರು ಸ್ಮಾರ್ಟೆಡ್ ಸಿಟಿ. ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮ ಸಂವಾದವನ್ನು ಮುಗಿಸಿದಂತಹ ಹರಿಪ್ರಸಾದ್ ಅವರು ಈಗ ಲಾಲ್ಬಾಗ್ಗೆ ಬಂದಿರುವಂಥದ್ದು. ಈ ಜಯನಗರದಲ್ಲಿ ಒಂದು ಸುತ್ತಿನ ಪ್ರಚಾರವನ್ನು ನಡೆಸ್ತಾರೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಕಿಕ್ಕಿರಿದು ಜನ ಸೇರಿದ್ದಾರೆ ಅಂತ ಹೇಳಿ. ಸುಮಾರು 200ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಸೇರಿ ಇಲ್ಲಿ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ಹಾಕಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂಥ ಒಂದು ಅಭ್ಯರ್ಥಿಗಳಿಗೆ ಮನವಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಹರಿಪ್ರಸಾದ್ ಅವರು ಸಹ ಹೋದ ಕಡೆಗಳಲ್ಲೆಲ್ಲರೂ ಸಹ ನಮಗೆ ಮತವನ್ನ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಹರಿಪ್ರಸಾದ್ ಅವರ ಜೊತೆ ಮೇಯರ್ ಅವರು ಸಹ ಭಾಗಿಯಾಗಿರುವಂಥದ್ದು, ಜೊತೆಗೆ ಚಿಕ್ಕಪೇಟೆ ಶಾಸಕರು ಸಹ ಭಾಗಿಯಾಗಿ ಪ್ರಚಾರಕ್ಕೆ ಸಾಥ್ ನೀಡ್ತಾ ಇರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಜನ ಏನು ಕಾರ್ಯಕರ್ತರು ಇಲ್ಲಿ ಭಾಗವಹಿಸಿ ಒಂದು ರ್ಯಾಲಿಯಲ್ಲಿ ಏನು ಸಾಥ್ ಕೊಡ್ತಾ ಇರುವಂಥದ್ದು. ಸುಮಾರು ಇಲ್ಲಿ ಜಯನಗರ ಸೇರಿದಂತೆ ದಕ್ಷಿಣ ಲೋಕಸಭಾ ಕ್ಷೇತ್ರದ ವಿವಿಧ ಕಡೆ ಹೋಗಿ ಪ್ರಚಾರವನ್ನ ನಡೆಸಿ ಬರ್ತಾರೆ. ಮುಂದೆ ಯಾವ ರೀತಿಯಾದಂತಹ ಪ್ರಚಾರವನ್ನ ನಡೆಸ್ತಾರೆ ನಾನು ನಿಮ್ಗೆ ತಿಳಿಸ್ತೇನೆ. ಈ ಒಂದು ಚುನಾವಣೆ 2019 ಏಪ್ರಿಲ್ನಲ್ಲಿ ನಡೀತಕ್ಕಂಥ 19ನೇ ತಾರೀಕಿನಂದು ನಡೀತಕ್ಕಂಥ ಚುನಾವಣೆ ಒಂದು ವಿಭಿನ್ನವಾದ ಚುನಾವಣೆ. ಮೊದಲೆಲ್ಲ ನಾವೆಲ್ಲರೂ ಚುನಾವಣೆಗೆ ಹೋದಾಗ ಈ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಆದರೆ ಈ ರಾಷ್ಟ್ರದ ಬಗ್ಗೆ, ಈ ರಾಜ್ಯದ ಬಗ್ಗೆ ಅಥವಾ ಈ ಬೆಂಗಳೂರು ನಗರದ ಬಗ್ಗೆ ಯಾವುದೇ ಚಿಂತೆ ಇಲ್ಲದಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 5 ವರ್ಷದಲ್ಲಿ ಅವರೇನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರೆ, ಬಹಳಷ್ಟು ಕಾರ್ಯಕ್ರಮಗಳು ಹೇಳಿದ್ರು. ಕಪ್ಪು ಹಣ ತರ್ತೀವಿ, ನಿಮ್ಗೆಲ್ಲ 15 ಲಕ್ಷ ಕೊಡ್ತೀವಿ, ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಾವಕಾಶಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪಿ.ಕೆ. ಹರಿಪ್ರಸಾದ್ ಅವರು ಅನೇಕ ಕಡೆ ಪ್ರಚಾರವನ್ನ ನಡೆಸಿದ ನಂತರ ಈಗ ಎನ್ಆರ್ ಕಾಲೋನಿಗೆ ಆಗಮಿಸಿದ್ದಾರೆ. ಎನ್ಆರ್ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಇಬ್ಬರು ನಾಯಕರ ಒಂದು ಸಭೆಯನ್ನ, ಅಂದ್ರೆ ಬಹಿರಂಗ ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ಬಹಿರಂಗ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವೆಲ್ಲ ಕೆಲಸಗಳನ್ನ ಮಾಡ್ತು ಅನ್ನುವಂತಹ ಒಂದು ಸಂದೇಶವನ್ನ ಜನರಿಗೆ ಸಾರ್ತಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಅಂತ.
5 ವರ್ಷ ಆಗೋಗಿದೆ ಅವರು ಪ್ರಧಾನಮಂತ್ರಿಯಾಗಿ. ನಿನ್ನೆನೂ ಕೂಡ ಬೆಂಗಳೂರಿಗೆ ಬಂದರು. ಆ ಗುಜರಾತ್ ಮಾಡಲ್ ಏನು ಅಂತ ಹೇಳಿಲ್ಲ, ಸುಮ್ಮನೆ ಪಟಾಕಿ ಬಿಡ್ತಾ ಇರೋದು. ಆ ಗುಜರಾತ್ ಮಾಡಲ್ ಏನು ಅಂತ ಹೇಳಿದಾಗ ನಾವು ಅರ್ಥ ಮಾಡಿಸ್ಕೊಳ್ಬಹುದು. ಆದ್ರೆ ಒಂದು ಮಾತ್ರ ಹೇಳ್ತೀನಿ ಕೇಳಿ ಬಾಂಧವರೇ, ತಾವೆಲ್ಲರೂ ಸಹ TR ಶಾಮಣ್ಣ, BL ಕೃಷ್ಣಯ್ಯರವರಿದ್ದಂತ ಕ್ಷೇತ್ರದಲ್ಲಿ ಇದ್ದಂಥವ್ರು ನೀವು. ಅವ್ರೊಂದು ಸಣ್ಣ 15 ಪೈಸಾ ಬಸ್ ದರ ಹೇಳಿದ್ರೆ ಅವರು ಪ್ರತಿಭಟನೆ ಮಾಡೋರು. ಆದ್ರೆ ಈ ಪ್ರತಿಭಟನೆಗಳೇ ಇಲ್ಲ. ಏನು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಗುಜರಾತ್ ಮಾಡಲ್ ಅಂತೇಳಿ, ಶಿಕ್ಷಣ ಮತ್ತು ಆರೋಗ್ಯ ಪ್ರಾಥಮಿಕ ಆದ್ಯತೆ ಕೊಡ್ತಕ್ಕಂತ ಈ ಕ್ಷೇತ್ರಗಳಲ್ಲಿ ಗುಜರಾತ್ 13 ಮತ್ತು 14ನೇ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯ, ನಮ್ಮ ಹೆಮ್ಮೆಯ ಕನ್ನಡ ನಾಡು, 3, 4ನೇ ಸ್ಥಾನದಲ್ಲಿದೆ. ಅದಕ್ಕೇನಾದ್ರೂ ಕೊಡುಗೆ ಇದ್ರೆ ಜನತಾ ಪರಿವಾರ ಮತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಏನೂ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳಿ ಇಚ್ಛೆ ಬಿಡ್ತೇನೆ. ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದಂತಹ BK ಹರಿಪ್ರಸಾದ್ ಅವರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕ್ಷೇತ್ರದಾದ್ಯಂತ ಒಂದು ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ BK ಹರಿಪ್ರಸಾದ್ ಅವರು ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್, ಇವತ್ತು ಭರ್ಜರಿ ಪ್ರಚಾರವನ್ನ ಕ್ಷೇತ್ರದಾದ್ಯಂತ ನಡೆಸಿದ್ರಿ, ಗೆಲ್ತೀರಿ ಅಂತ ಭರವಸೆ ಇದೆಯಾ? ಸಂಪೂರ್ಣವಾಗಿ ಭರವಸೆ ಇದೆ. ಯಾಕಂದರೆ ಕಾಲ ಬದಲಾವಣೆ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಸುಳ್ಳಿನ ಸರಮಾಲೆ ಈಗ ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಬರೀ ಬಂಡಲ್ ಬಿಡ್ತಾರೆ ಅಂಥೇಳಿ. ಆದ್ದರಿಂದ ಜನಗಳ ಉತ್ಸಾಹ ಮತ್ತು ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ನಾವು ಗೆಲ್ಲೋದು ಖಚಿತ ಅಂತ ಅನಿಸುತ್ತೆ. ನಿಮ್ಮ ವಿರುದ್ಧ 28 ವರ್ಷ ವಯಸ್ಸಿನ ಯುವ ನಾಯಕ BJP ಅಭ್ಯರ್ಥಿಯಾಗಿದ್ದಾರೆ. ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಒಂದು ಕಡೆ BK ಹರಿಪ್ರಸಾದ್ ಅವ್ರಿಗಿದೆ. ಏನು ಹೇಳ್ತೀರಿ ಸರ್? ನಾನು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ, ಅದರಲ್ಲೂ ಸಹ ನರೇಂದ್ರ ಮೋದಿ ವಿರುದ್ಧ. ನರೇಂದ್ರ ಮೋದಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದಾಗ ಹೈಕಮಾಂಡ್ ನನಗೆ ಇಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಹೇಳಿದ್ದು. ಆದ್ದರಿಂದ ಅವ್ರು ಯಾರಾದರೂ ಇರಲಿ, ಅದು ಪ್ರಶ್ನೆ ಬೇರೆ. ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷದವರು ಸಹ ಅವರ ಅಭ್ಯರ್ಥಿಗಳನ್ನ ಇಳಿಸಿರ್ತಾರೆ, ಅವ್ರು ಇಳಿಸಿದ್ದಾರೆ. ಅದ್ರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ಬಟ್ ನಾನು ವಿರೋಧ ಮಾಡ್ತಕ್ಕಂಥದ್ದು, ಸ್ಪರ್ಧೆ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ ವಿರುದ್ಧ. ಈಗ ಒಂದ್ ಕಡೆ ದಕ್ಷಿಣ ಕ್ಷೇತ್ರವನ್ನ ಕಾಂಗ್ರೆಸ್ ತೀರಾ ನೆಗ್ಲೆಕ್ಟ್ ಆಗಿ ನೋಡ್ಬಿಡ್ತು ಅಂತ ಅನ್ಸೋದಿಲ್ವನೇ? ಯಾಕೆಂತ ಹೇಳಿದ್ರೆ 1996ರಲ್ಲಿ ಅನಂತಕುಮಾರ್ ಅವರು ಆಯ್ಕೆಯಾಗಿ ಬರ್ತಾರೆ, ಸತತ 6 ಬಾರಿ ಗೆಲ್ತಾರೆ. 6 ಬಾರಿಯೂ ಸಹ ಕಾಂಗ್ರೆಸ್ ಇಂದ ಹೊಸ ಮುಖಗಳು ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಆದ್ರೆ ತಳಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸಲಿಕ್ಕೆ ಆಗ್ಲಿಲ್ವಾ ಕಾಂಗ್ರೆಸ್ನಿಂದ ಅಂತ? ನಾನು 20 ವರ್ಷದಿಂದ ಇಲ್ಲಿ ಸ್ಪರ್ಧೆ ಮಾಡಿದ್ದೆ. ಯಾವ ಕಾರ್ಯಕರ್ತರು ಬದಲಾವಣೆ ಆಗಿಲ್ಲ. ಲೋಕಸಭೆಯಲ್ಲಿ ಮತದಾನ ಮಾಡುವಾಗ ಏನಾದರೂ ಆಗಿರ್ಬೋದು. ಅನಂತಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದರು. 2002ರಲ್ಲಿ ಕಾರ್ಪೊರೇಷನ್ ಚುನಾವಣೆ ಆಗುವಾಗ ಅವ್ರು ಗೆದ್ದಂಥದ್ದು ಕೇವಲ 5 ಕ್ಷೇತ್ರ ಮಾತ್ರ. 6 ಕ್ಷೇತ್ರದಲ್ಲಿ ಜನತಾ ದಳದವ್ರು ಗೆದ್ದಿದ್ದರು. ಆದ್ದರಿಂದ ಕಾಂಗ್ರೆಸ್ಗೆ ಏನು ಒಂದು ಶಕ್ತಿ ಇದೆ, ಬುಡಮಟ್ಟದಲ್ಲಿ ಭಾಳ ಜೋರಾಗೇ ಇದೆ. ಆದ್ದರಿಂದಲೇ ಬಸವನಗುಡಿ ಅನ್ನೋ ಜಾಗದಲ್ಲಿ ಇಷ್ಟೆಲ್ಲ ಜನ ಉತ್ಸಾಹದಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ಜನಗಳಲ್ಲಿ ಬದಲಾವಣೆ ಕಾಣ್ತಾ ಇದ್ದೀನಿ. BK ಹರಿಪ್ರಸಾದ್ ಅವರನ್ನ ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳ್ತೀರಿ ಸರ್? ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವನು. ಈ ನಗರದ ಯೋಗಕ್ಷೇಮ ಅದು ನನ್ನ ಜವಾಬ್ದಾರಿ. ಬೆಂಗಳೂರು ನಗರ ಇಡೀ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ನಗರ. ಇದರಲ್ಲಿ ಏನು ಕಾಸ್ಮೋಪಾಲಿಟನ್ ಕಲ್ಚರ್ ಅಂತಿತ್ತು ಅದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು. ಆ ಗತಕಾಲದ ವೈಭವವನ್ನು ವಾಪಸ್ ತರಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾನು ಹೋರಾಟ ಮಾಡಲೇಬೇಕು. ಗೆಲ್ತೀರಿ ಅಂತ ವಿಶ್ವಾಸ ಇದೆ? ಸಂಪೂರ್ಣವಾಗಿ ವಿಶ್ವಾಸ ಇದೆ ಸರ್. ನೀವು ಕ್ಷೇತ್ರದಾದ್ಯಂತ ಪ್ರಚಾರವನ್ನ ನಡೆಸಿದ್ರಿ. ಯಾವ ರೀತಿ ಕ್ಷೇತ್ರದಲ್ಲಿ ಒಂದು ಜ್ವಲಂತ ಸಮಸ್ಯೆ ಇದೆ, ಜೊತೆಗೆ ನೀವು ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಹೋದ್ರೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕೆಲಸಗಳನ್ನ ದಕ್ಷಿಣದ ಜನತೆಗೆ ನೀಡ್ತೀರಿ ಅಂತ? ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ರೆ ಬೆಂಗಳೂರು ನಗರ ಒಂದು ಮಾದರಿ ನಗರ ಇಡೀ ದೇಶಕ್ಕೆ. ಇದರಿಂದ ನಾವು ಬೇರೆಯವರಿಂದ ಪಾಠ ಕಲಿಬೇಕಾದಿಲ್ಲ. ಬೆಂಗಳೂರಿನ ನಾಗರಿಕ ಜನತೆ ಮತ್ತು ಸರ್ಕಾರಗಳು, ಜನತಾ ಪರಿವಾರದ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರದವರು ಈ ಸಂಪೂರ್ಣ ಅಭಿವೃದ್ಧಿಗೆ ಕಾರಣ. ಇವತ್ತೇನಾದರೂ ಜಗತ್ ಪ್ರಸಿದ್ಧವಾಗಿದೆ ಸಿಲಿಕಾನ್ ವ್ಯಾಲಿ ಅಂತ ಹೇಳಿದ್ರೆ
ಅದು ಕಾಂಗ್ರೆಸ್ ಪಕ್ಷ ಮತ್ತು ಜನತಾ ಪರಿವಾರಕ್ಕೆ ಅದರದ್ದು ಕ್ರೆಡಿಟ್ ಸಲ್ಲುತ್ತೆ, ಎಲ್ಲ ಶ್ರೇಯಸ್ಸು. ಆದ್ದರಿಂದ ಇದಕ್ಕೆ ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಥಾನಮಾನಗಳಿರೋದರಿಂದ ಇದರ ಮೂಲಭೂತ ಸೌಕರ್ಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೆ ಕೇವಲ ಬೆಂಗಳೂರು ತೆರಿಗೆದಾರರ ಹಣದಿಂದ ಆಗೋದಿಲ್ಲ. ಇದಕ್ಕೆ ಕೇಂದ್ರದ ಬಜೆಟಲ್ಲಿ ಸಾಕಷ್ಟು ಹಣ ಕೊಟ್ಟಾಗ ಮಾತ್ರ ನಾವು ಇದನ್ನು ಭಾಳ ಇಂಪ್ರೂವ್ ಮಾಡೋ, ಅದಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಪ್ಲಸ್ ಬೆಂಗಳೂರು ನಗರ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತ ಫೇಮಸ್ ಆಗಿತ್ತು, ಸ್ವಲ್ಪ ಹಸಿರನ್ನು ಕಳ್ಕೊಂಡಿದೆ. ಅದನ್ನು ಪುನಃ ಸ್ಥಾಪನೆ ಮಾಡೋಕ್ಕೋಸ್ಕರ ನನ್ನ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಥರ ಒಂದು ಬಟಾನಿಕಲ್ ಗಾರ್ಡನ್ ಮಾಡ್ತೀನಿ. ಪ್ಲಸ್ ಒಂದು ಪಾರ್ಕಿಂಗ್ ಇದು ಮಲ್ಟಿ ಸ್ಟೋರಿ ಪಾರ್ಕಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಟ್ರಾಫಿಕ್ನ ಸ್ವಲ್ಪ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋ ಥರ ಮಾಡಿ ಗಾರ್ಬೇಜ್ ಮತ್ತು ಡ್ರಿಂಕಿಂಗ್ ವಾಟರ್ ಇವಿಷ್ಟಕ್ಕೂ ಪ್ರಾತಿನಿಧ್ಯತೆ ಇರುತ್ತೆ. ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೇವೆ. ಇದಿಷ್ಟು BK ಹರಿಪ್ರಸಾದ್ ಅವರ ಹೇಳಿಕೆ. ಇದು ಡೇ ವಿತ್ ಲೀಡರ್ನ ಕಂಪ್ಲೀಟ್ ಡೀಟೇಲ್ಸ್. ನಾನು ಕಿರಣ್ ಆರ್.